ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟಾಟೋ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು 5th ಡೇ. ಸೊ ಐ ಥಿಂಕ್ ಥಿಯರಿನೇ ಹೋಗುತ್ತೆ. ಥಿಯರಿ ಇನ್ನೂ ಆಗಿಲ್ಲ ಫೀಚರ್ಸ್ ಎಲ್ಲ. ಸೊ ಹಾಗಾಗಿ ನಾನು ಇವತ್ತು ಥಿಯರಿನೇ ಮಾಡಬಹುದು. ಸೊ ಹಾಗಾಗಿ ನೋಡೋಣ ಇವತ್ತಿನ ಕ್ಲಾಸ್ ಹೇಗಾಗುತ್ತೆ, ಏನು ಎಂತ ಅಂತ. ಲೆಟ್ಸ್ ಗೋ. ಸೊ ನಾನು ಕ್ಲಾಸ್ ಮುಗಿಸ್ಕೊಂಡು ಬರಬೇಕಾದ್ರೆ ನನಗೆ ತಂಗಿ ಸಿಕ್ಕಿದ್ರು. ಹಾಸ್ಪಿಟ್ಲಿಗೆ ಹೋಗಿದ್ರು ಕಣ್ಣು ನೋವು ಇರೋದ್ರಿಂದ. ಸೊ ಹಾಗಾಗಿ ನಾವು ಬೇಕ್ರಿಯಲ್ಲಿ ಜ್ಯೂಸ್ ಕುಡಿದು, ತುಂಬ ಬಿಸಿಲಿತ್ತಲ್ಲ, ಸೊ ಹಾಗಾಗಿ ಬೇಕ್ರಿಯಲ್ಲಿ ಜ್ಯೂಸ್ ಕುಡಿದ್ವಿ. ಸೊ ನೈಟ್ ಪ್ರೇಯರಿಗೆ ಹೋಗೋಕ್ಕಿರೋದ್ರಿಂದ ಅಕ್ಕ ಬಾ 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 ಅಂತ ಕರಿತಾ ಇದ್ದಿದ್ಲು. ಬಿಕಾಸ್ ನಮಗೆ ಡ್ಯೂಟಿ ಅದು ಇದಿರೋದ್ರಿಂದ ನಾವೆಲ್ಲ ಮುಗಿಸ್ಕೊಂಡು ಬರಬೇಕು. ಅವಳು ಬೇಗ ಬಂದುಬಿಡ್ತಾಳೆ 3:30ಗೆಲ್ಲ. ಬಂದು ಮನೆ ಕೆಲಸ ಅಡುಗೆ ಗಿಡಿಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬನ್ನಿ 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 ಎಷ್ಟೊತ್ತಾಯಿತು, ಲೇಟ್ ಆಯಿತು, ಹಾಗೆ ಹೀಗೆ ಅಂತ ಕರಿತಾ ಇದ್ಲು. ಅದಕ್ಕೆ ನಾನು ಅವಳಿಗೆ ಹೇಳ್ತಾ ಇದ್ದೆ, ನಿಂದೇ ಬೆಟರು, ಬಂದ ತಕ್ಷಣ ಅಡುಗೆ ಗಿಡಿಗೆ ಮಾಡ್ತೀಯಾ. ಬಟ್ ನಮ್ದು ಹಾಗೇಲಿಲ್ಲ, ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ನಾವಿಲ್ಲಿ ಬರಬೇಕು ಅಂತ. ಬಿಕಾಸ್ ನಿನ್ನೆ ಅಮಿತ್ ಅವ್ರು ಬರೋದು ಕೂಡ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾವು ಹೊರಡೋದು ಲೇಟ್ ಆಯಿತು. ಸೊ ಇಷ್ಟಾಗಿತ್ತು. ಸೊ ಇವತ್ತು ಕ್ಲಾಸಲ್ಲಿ ಪ್ರಾಡಕ್ಟ್ ನಾಲೆಜ್ ಮ್ಯಾಮ್ ಕೊಟ್ಟರು. ಬಟ್ ಜಾಸ್ತಿ ರೇಂಜಿಂದ ಕಮ್ಮಿ ರೇಂಜ್ ತನಕ ಇರುವ ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ನಮ್ಗೆ ಹೇಳಿದರು. ಬಟ್ ನಾನು ವೀಡಿಯೋ ತೆಗಿಯೋಕ್ಕೆ ಮರ್ತಿದ್ದೆ. ಲಾಸ್ಟಿಗೆ ಮಾತ್ರ ವೀಡಿಯೋ ತೆಗೆದೆ. ಹಾಗೆ ಐಬ್ರೋ ಶೇಪ್ ಆಗಿರ್ಬೋದು, ಲಿಪ್ ಶೇಪ್ ಆಗಿರ್ಬೋದು, ಅದನ್ನೆಲ್ಲ ನಮಗೆ ಈ ಮ್ಯಾಮ್ ಹೇಳಿದರು. ಸೊ ತುಂಬಾ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು. ಕ್ಲಾಸ್ನ ಪ್ರತಿಯೊಂದು ಡೀಪ್ ಆ್ಯಂಡ್ ಡೆಪ್ತ್ ನಾಲೆಜ್ ಕೊಟ್ಟರು, ಎಲ್ಲ ರೇಟಲ್ಲಿರುವಂಥ ಪ್ರಾಡಕ್ಟ್ಗಳನ್ನು. ಎಸ್, ನೋಡ್ತಾ ಇರ್ಬೋದು. ಆ್ಯಕ್ಚುಲಿ 12:30 ಆಗಿದೆ. ಇಷ್ಟೊತ್ತಾದ್ರೂ ಮಲ್ಕೊಂಡಿಲ್ಲ. ಬಿಕಾಸ್ ಕ್ಲಾಸಿಗೆ ಹೋಗಿ ಬಂದಮೇಲೆ ನನಗೆ ಶಾಪಿಗೆ ಹೋಗೋಕ್ಕಿತ್ತು. ಸ್ವಲ್ಪ ಬಟ್ಟೆ ಎಲ್ಲ ಪೆಂಡಿಂಗ್ ಇದ್ದಿತ್ತು. ಸೊ ಸಿಸ್ಟರ್ ನೋಡ್ಕೊತಾ ಇದ್ರು. ಆದ್ರೂ ಒಂದು ಸತಿ ಹೋಗಿ ಬರೋಣ ಅಂತ ಅಲ್ಲಿ ಹೋಗಿ ಬಂದೆ. ಆಮೇಲೆ 8 ಆಗಿತ್ತು. ಆ್ಯಕ್ಚುಲಿ 8:15ಗೆ ಪ್ರೇಯರ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಯಿತು. ಸೊ ನಮ್ಮ ಮನೆಯಿಂದ ಒಂದು 6-7 ಕಿಲೋಮೀಟರ್ ದೂರ ಹೋಗೋಕ್ಕಿತ್ತು. ಸೊ ಹಾಗಾಗಿ ಅಲ್ಲಿನೂ ಹೋಗಿ ಪ್ರೇಯರ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 10:30 ಆಗಿತ್ತು. ಮತ್ತೆ ಮನೆಗೆ ಬಂದು ಸ್ವಲ್ಪ ಕೆಲಸ ಮಾಡಿ ಆಮೇಲೆ ನೋಟ್ಸ್ ಬರೀಲಿಕ್ಕಿತ್ತು, ಅದು ಬರ್ಕೊಂಡು ಈಗ 12:30ಗೆ ಮುಗೀತು. ಸೊ ಏನಾದರೂ ಮಾಡಬೇಕಾದ್ರೆ ಅಥವಾ ಏನಾದರೂ ಆಗಬೇಕಾದ್ರೆ ಖಂಡಿತ ತುಂಬಾ ಕಷ್ಟ ಅಲ್ವಾ. ಸೊ ಈಗ ಒಂದಿನ ಎಲ್ಲಾದರೂ ವೀಡಿಯೋ ಹಾಕಿಲ್ಲ ಅಂದರೆ ರೇಟಿಂಗ್ಸ್ ಇರುತ್ತಲ್ವ, ತುಂಬ ಡೌನ್ ಆಗಿಬಿಡುತ್ತೆ. ಅದೇ ಬೇಜಾರು. ಇಷ್ಟು ಕಷ್ಟಪಟ್ಟು ಇದ್ದಕ್ಕಿದ್ದಂತೆ ಕಂಪ್ಲೀಟ್ಲಿ ಡೌನ್ ಆಗುತ್ತೆ. ಸೊ ಹಾಗಾಗಿ 2 ದಿನದ್ದು ವೀಡಿಯೋನ ಮರ್ಜ್ ಮಾಡಿ ಹಾಕೋಣ ಅಂತ ಅಂದ್ರೂ ಕಷ್ಟ. ಕಂಟೆಂಟ್ ಏನು ಹುಡ್ಕೋದು. ಸೊ ಹಾಗಾಗಿ ದೊಡ್ಡದೇನೂ ಅಲ್ಲ, ಬಟ್ ಈಗ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಆಗಲಿ, ಹಾಗೆ ವ್ಯೂಸ್ ಆಗಲಿ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಮಧ್ಯದಲ್ಲಿ ಬಿಡೋದು ಬೇಡ ಅಂತ ಹೇಳ್ಕೊಂಡು ಸ್ಟ್ರಗಲ್ ಪಡ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡಿರ್ತೀನಿ, ವಿಡಿಯೋ ಎಂಡ್ ಮಾಡೋಕ್ಕೆ ಮರ್ತೋಗುತ್ತೆ. ಸೊ ಇಲ್ಲಿ ಸ್ವಲ್ಪ ಕಷ್ಟಪಡೋಣ, ಮುಂದೆ ಒಂದು ದಿನ ಅದರಿಂದ ಫಲ ಸಿಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇವತ್ತಿನ ಕ್ಲಾಸು ಪ್ರಾಡಕ್ಟ್ ನಾಲೆಜ್ ಆಗಿತ್ತು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮ್ಯಾಮು. ಅಫೋರ್ಡೆಬಲ್ ಅಂದರೆ ನಾರ್ಮಲ್ ರೇಟಿಂದ ಹಿಡ್ದಿದ್ದು ಹೈಯರ್ ರೇಟ್ ತನಕ ಪ್ರತಿಯೊಂದು ಪ್ರಾಡಕ್ಟ್ನ ಐಡೆಂಟಿಫೈ ಮಾಡಿದೆ, ಮುಚ್ಚಿಡ್ದೆ. ಎಲ್ಲ ಪ್ರಾಡಕ್ಟನ್ನ ಕೂಡ ಓಪನ್ ಆಗಿ ಕ್ಲೀನಾಗಿ ಅವ್ರ ಬ್ಯಾಗಲ್ಲಿದ್ದಿದ್ದು, ಒಂದು ವೇಳೆ ಅವ್ರು ಬಿಟ್ಟಿದ್ರೂ ಅವ್ರ ಜೊತೆ ವರ್ಕ್ ಮಾಡ್ಕೊಂಡಿದ್ದಾರೆ ಅಲ್ವಾ, ಅವರಿಗೆ ಹೇಳಿಬಿಟ್ಟು ಪರ್ಟಿಕ್ಯುಲರ್ ಆಗಿ ಅದರಿಂದ ತರಿಸಿ ನಮಗೆ ತೋರಿಸಿ ಅದರಿಂದ ಏನು ಎಂತ ಅಂತ ಹೇಳಿಕೊಂಡು ನಾವು ನೀಟಾಗಿ ಬರೀಲಿಲ್ಲ ಅಂದರೆ ಅವರಿಗೆ ಅದು ಸಮಾಧಾನ ಆಗ್ತಾ ಇರಲಿಲ್ಲ. ಲೈನ್ ಹಾಕ್ಕೊಂಡು ಸಪ್ರೇಟಾಗಿ ಬರೀರಿ ಅಂತ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಮಾತ್ರ ತುಂಬಾ ಖುಷಿ ಆಯಿತು. ಸೊ ಹಾಗಾಗಿ ನಾಳೆ ಡೆಮೋ ಸೆಷನ್ ಇದೆ. ಸೊ ಹಾಗಾಗಿ ಮ್ಯಾಮ್ ಚೆನ್ನಾಗಿ ತಿಂದು ಹೆಲ್ತಿಯಾಗಿ ಒಳ್ಳೆ ನಿದ್ದೆ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ. ಯಾಕಂದರೆ ಒಂದು ಸತಿ ಸ್ಟಾರ್ಟ್ ಮಾಡಿರೋದನ್ನು ನಾನು ಸ್ಟಾಪ್ ಮಾಡೋಲ್ಲ, ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಟಾಪ್ ಮಾಡೋದಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಲಗಿ ಬೇಗ ಅಂದಿದ್ದು 12:30 ಆಯಿತು, ಬೇಗ ಮಲಗಬೇಕು. ಸೊ ಹಾಗಾಗಿ ನನಗೆ ಸ್ವಲ್ಪ ನಿದ್ದೆ ಕಮ್ಮಿನೇ. ಸೊ ಹಾಗಾಗಿ ಪ್ರಾಬ್ಲಮ್ ಏನಿಲ್ಲ. ಹಾರ್ಡ್ಲಿ ಒಂದು 7 hours ನಿದ್ದೆ ಆದರೆ ಸಾಕು ನನಗೆ. ಎಷ್ಟಿದ್ರೂ ಬೆಳಿಗ್ಗೆ ನಾನು ಬೇಗನೆ ಎದ್ದೇಳ್ತೀನಿ. ಬಟ್ ಎದ್ದಿರ್ತೀನಿ, ಬೆಡ್ ಮೇಲೇ ಮಲಗಿರ್ತೀನಿ, ಹೊರಗಡೆ ಬರೋದು ಲೇಟು. ಬಟ್ ಈಗ ಕ್ಲಾಸ್ ಇರೋದ್ರಿಂದ ಬೇಗ ಹೋಗಲೇಬೇಕು. ಸೊ ಹಾಗಾಗಿ ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.